ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಮುಖ್ಯವಾದಂಥ ಸ್ಥಳ ಶ್ರೀರಂಗಪಟ್ಟಣಕ್ಕೆ ಬಂದಿದ್ದೀವಿ. ಶ್ರೀರಂಗಪಟ್ಟಣದ ಜನ ಏನು ಹೇಳ್ತಾರೆ, ಯಾರು ವೋಟ್ ಮಾಡ್ತಾರೆ, ಯಾವ ಪಕ್ಷವನ್ನು ಗೆಲ್ಲಿಸ್ತಾರೆ ನೋಡೋಣ ಬನ್ನಿ. ನಾವು ಪುಟ್ಟಣಿಯವರ ಅಭಿಮಾನಿ, ಅವ್ರ ಫಾಲೋವರ್ಸು. ಬಟ್ ರಾಜ್ಯ ಅಂತ ಬಂದರೆ ಕುಮಾರಣ್ಣಂಗೆ ಮಾಡೋಣ ಈ ಅಂತ ಆಸೆ ಬಿಟ್ಕೊಂಡಿದ್ವಿ. ದೇಶ ಅಂದರೆ ಮೋದಿ. ನೀವು ಸಾರ್ವಜನಿಕವಾಗಿ ಇಷ್ಟೊಂದು ಸಮೀಕ್ಷೆ ಮಾಡಿದ್ದೀರಲ್ಲ, ನೀವೇ ನಿಮ್ಮ ಅನುಭವದ ಮಾತು ನಮ್ಮ ಅನುಭವದ ಮಾತು ಎರಡೂ ಒಂದೇ ಆಗ್ತದೆ. ಅವ್ರಿಗಿಂತ ದೊಡ್ಡ ನಾಯಕ ಮತ್ತೊಬ್ಬ ಇಲ್ಲ. ಸಂಡೇ ಸ್ಪೆಷಲು ಸರ್. ಇವತ್ತು ಕುಮಾರಣ್ಣ ಡಿಸ್ಚಾರ್ಜ್ ಆಗೋರೆ, ಅದೇ ಒಂದು ಸ್ಪೆಷಲ್ಲು ನಮ್ಮ ಮಂಡ್ಯ ಜನಕ್ಕೆ. ಹೌದೌದು. ಈ ಸ್ಟಾರ್ ಚಂದ್ರು ಅಂತ ನಿಲ್ಸವ್ರಲ್ಲ, ಅವ್ರದ್ದು ಏನು ಕ್ವಾಲಿಫಿಕೇಷನ್ ಒಂದು ಹೇಳಿ. ದುಡ್ಡು ಐತೆ ಅಂದ್ಬಿಟ್ಟು ಇಡೀ ಜಿಲ್ಲೆಯಲ್ಲಿ ಒಳ್ಳೆ ದುಡ್ಡು ಕೊಡ್ತಾರೆ, ಕಾರ್ಯಕರ್ತರಿಗೆ ಒಳ್ಳೆ ದುಡ್ಡು ಸಿಗ್ತದೆ ಅನ್ನೋದು ಬಂದ್ಬಿಟ್ರೆ. ಎಲೆಕ್ಷನ್ ನಮ್ಮ ಕುಮಾರಣ್ಣ ಸರ್. ಏನಕ್ಕ ರೈತರು ಪರ ಹೋರಾಟ ಮಾಡ್ತಾರೆ ಎಲ್ಲ ಇದಕ್ಕೆ. ಹೋದ ವರ್ಷ ರೈತರ ಪರ ಓಟ ಮಾಡಲ್ಲ ಅಂತ ಹೇಳಿದ್ರ? ಮಾಡಿಲ್ಲ ಸರ್. ಹೋದ ವರ್ಷ ಮಾಡಿದ್ರು ಸರ್. ಎಲ್ಲ ಮಕ್ಕಳ ಮುಗಿಸಿ ಕಳಿಸ್ಬಿಟ್ರಿ. ನಾವೇನಿದ್ರು ಇಲ್ಲ, ಹಾಗೇನಿಲ್ಲ ಸರ್. ನಾವೇನಿದ್ರು ಮೋದಿ ಜೈ. ಮೋದಿ ಯಾರು ಹೇಳ್ತಾರೆ ಅವ್ರಿಗೆ ನಾವು ಜೈ ಅಂತೀವಿ ಸರ್, ಅಷ್ಟೇ. ಈ ದೇಶಕ್ಕೆ ಕಾಂಗ್ರೆಸ್ನ ಅವಶ್ಯಕತೆ ಈ ದೇಶಕ್ಕಿಲ್ಲ. ಬರೀ ಸಾಬ್ರಿಗೆ ಇರೋ ಅಭಿವೃದ್ಧಿ ಎಲ್ಲ ಬರೀ ಸಾಬ್ರಿಗೆ ಅಂತಾನೆ ಸಿದ್ದರಾಮಯ್ಯ ಏನಾದ್ರು ಅಪ್ಪನ ಮನೆ ತಂದು ಕೊಡ್ತಾ ಇಲ್ಲ. ಇವತ್ತಿನ ರಾಜಕಾರಣ ನೋಡಿದ್ರೆ ಒಂದು ಸಲ ಎರಡು ಸಲ ನಿಂತ್ಕೊಂಡು ಎಷ್ಟು ಬೇಕು ಅಷ್ಟು ಮಾಡ್ಕೊಂಡು ಮನೆ ಸೇರ್ಕೊಳ್ಳೋಂಥ ರಾಜಕಾರಣಿಗಳೇ ಹೆಚ್ಚಿದ್ದಾರೆ. ಆದರೆ ಇವತ್ತು ತನ್ನ ಪ್ರಾಣ ಹೋದ್ರೂ ಚಿಂತೆ ಇಲ್ಲ, ಜನಗಳ ವಿಶ್ವಾಸಕ್ಕೆ ನಾನು ಮುಂದೆ ನಿಂತ್ಕೊಂಡು ನಾನು ಸೇವೆ ಮಾಡೋಕ್ಕೆ ನನ್ನ ಜೀವ ಇರೋವರೆಗೂ ಮಾಡ್ತೀನಿ ಅಂತ ಪಣ ತೊಟ್ಟು ನಿಂತಿದ್ದಾರೆ. ಇಡೀ ಮಂಡ್ಯ ಜಿಲ್ಲೆ ಇವತ್ತು ಅವ್ರ ಪರವಾಗಿದೆ. ಗ್ಯಾರಂಟಿ ಸರ್, ಗ್ಯಾರಂಟಿ ಮಾಡ್ತಾರೆ, ಗೆಲ್ತಾರೆ, ಆಗ್ತೀವಿ, ಗ್ಯಾರಂಟಿ ಆಗ್ತದೆ, ಕುಮಾರಣ್ಣಂಗೆ ಆಗ್ತೀವಿ. ಸ್ಟಾರ್ ಚಂದ್ರದ್ದು ಸ್ಟಾರ್ ಕಿತ್ತಾಕ್ತಾರೆ. ಒಗ್ಗಟ್ಟಿದೆ ಸುನಾ ಮೇಲೆ ಬರೀ ಓಟೆಲ್ಲ ಇದು ಮಂಡ್ಯ ಜಿಲ್ಲೆಯಲ್ಲಿ ಒಂದು ಅಲೆನೇ ತೋರಿಸ್ತಾರೆ. ನಿಖಿಲ್ ಕುಮಾರಸ್ವಾಮಿ ಹೊಸಲಿ ಸೋತವ್ರೆ, ಆದರೆ ಈ ಸತಿ ಫುಲ್ ಬಹುಮತಾಗಿ ಅವ್ರಿಗೆ ನಿಖಿಲ್ ಕುಮಾರಸ್ವಾಮಿ ಜಯ ಗಳಿಸ್ತಾರೆ. ಸುಮಲತನೂ ಸಪೋರ್ಟ್ ಮಾಡ್ತಾರೆ ಅವ್ರಿಗೆ. ಈಗ ಹೋರಾಟಗಾರರು ಹೋರಾಟ ಮಾಡ್ತಾ ಇದ್ದೀವಿ. ನೀರನ್ನು ಹೋರಾಟ ಮಾಡ್ತಾ ಇದ್ದೀವಿ. ನೀರು ಮಳೆ ಈಗ ಪ್ರಕೃತಿ ತತ್ವವಾಗಿ ಬೀಳ್ತಕ್ಕಂಥದ್ದು ಯಾರು ಜವಾಬ್ದಾರಿ ಸರ್? ಕಾರ್ಪೊರೇಟ್ ಎಲೆಕ್ಷನ್ ಇಬ್ರು ಸರಿಗವ್ರೆ. ನಡಿಯ ಮಂಡ್ಯದವರೇ ಕ್ಯಾಂಡಿಡೇಟ್ ಮಾಡಲಿ, ಯಾರು ಮಂಡ್ಯದವರೇ ಹೋರಾಡಿ ಗೆಲ್ಲಿ. ಪ್ರತಿ ಸಲ ಹೊರಗಡೆಯವ್ರು ಬರುವಂಥ ಅವಶ್ಯಕತೆ ನಮಗಿಲ್ಲ. ಹಾಸನ ಇಲ್ಲಿ ಯಾರು ಸಾಮರ್ಥ್ಯ ಇಲ್ಲ ಅಂತ ಹಾಸನ ಇವ್ರದ್ದೇ ಒಪ್ಕೋತೀವಿ, ಅದನ್ನ ಯಾರಿಗೂ ಬಿಟ್ಕೊಡಲ್ಲ. ಬಂದರು ಬೆಂಗಳೂರು ರೂರಲ್ಲಿಗೆ ಬಂದರು, ಈಗ ಮಂಡ್ಯಕ್ಕೂ ಬಂದರೆ ಇಡೀ ಫ್ಯಾಮಿಲಿನವರು ಸ್ಟೇಟೆಲ್ಲ ಆವರ್ಸ್ಕೊತಾ ಹೋದರೆ ಲೋಕಲ್ ಅವ್ರು ಯಾರೂ ಇಲ್ವಾ? ಎಲೆಕ್ಷನ್ ಇದೆ ಗೊತ್ತಾ? ಎಲೆಕ್ಷನ್ ಇದೆ ಗೊತ್ತಲ್ಲ ಸರ್? ಇಲ್ಲ, ಗೊತ್ತಿಲ್ಲ ಸರ್. ನಾವು ರಾಜಕೀಯ ನೋಡಲಿಲ್ಲ, ನಾವು ನ್ಯೂಸ್ ಚಾನಲೇ ನೋಡೋದಿಲ್ಲ ಸರ್. ನಿಮ್ಮ ಟಿವಿ ನೋಡಿ ನಮಗೆ ಎರಡು ಕಣ್ಣು. ನಿಮ್ಮ ಊಟ ತಿಂಡಿ ನೋಡ್ತಾ ಇದ್ದೀವಿ. ಬಾಯಿಗೆ ಒಂದೊಂದು ಮನೆ ಮಾಡಿಸ್ತೀವಿ, ಒಂದ್ಸತಿ ತಿಂತೀವಿ. ಅದನ್ನ ಈ ಸರಿ ಸರ್ ನಾವು ಸ್ಟಾರ್ ಚಂದ್ರನ್ ಸರ್. ಎಲ್ಲ ನಮ್ಮ ಇವರೇ ಹೇಳೋರೆ, ನಾವಿನ್ನೇನು ಹೇಳೋದು, ಎಲ್ಲ ಇವ್ರು ಹೇಳಿದ್ಮೇಲೆ ಮುಗೀತು. ಅವ್ರು ಹೇಳೋದೆಲ್ಲ ಕೇಳ್ಬೇಡಿ ನೀವು, ಬಹಳ ಹುಷಾರಾಗವ್ರು. ಸ್ಟಾರ್ ಚಂದ್ರ ಅಂತ ಹೇಳು. ಕುಮಾರಸ್ವಾಮಿ ಕೊಟ್ಟಿ ಸಾಕಾಗ್ಬಿಟ್ಟಿದ್ದೀವಲ್ಲ, ಬೇಡ. ಸರ್, ನಮ್ಮ ನಾಯಕರಾದಂಥ ರವೀಂದ್ರ ಶ್ರೀಕಂಠಯ್ಯವರು ಆಲ್ರೆಡಿ ನಮಗೆ ಸೂಚನೆ ಕೊಟ್ಟಿದ್ದಾರೆ. 200% ಕುಮಾರಣ್ಣ ಬಂದೇ ಬರ್ತಾರೆ. ಈ ಸಲ ಮಳೆ ಆಗೇ ಆಗುತ್ತೆ. ಕುಮಾರಣ್ಣಂಗೂ ಮಳೆಗೂ ಏನ್ರಿ ಸಂಬಂಧ? ದೇವ್ರ ಭಕ್ತರು ಅವರು. ಯಾವ ಪಕ್ಷ ಬಂದರೆ ಚೆನ್ನಾಗಿರುತ್ತೆ? ಮೋದಿ ಪಕ್ಷ ಬಂದರೆ ಚೆನ್ನಾಗಿರುತ್ತೆ. ಮಾತೃ ಮಿಲೆಟ್ ಹೆಲ್ತ್ ಮಿಕ್ಸ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಗಿಫ್ಟ್ ಹ್ಯಾಂಪರ್ನ ಕೊಡ್ತಾ ಇದ್ದಾರೆ. ಹೆಂಗಿದ್ದಾರೆ ಜ್ಯೂಸ್ ಮಾಡೋರು ಇವರು? ಮೇಡಮ್, ಇದು ತಗೊಳ್ಳಿ. ಒಂದು ದಿನದಲ್ಲಿ ಒಂದು ಹೊತ್ತು ಊಟದ ಬದಲು ಇದನ್ನು ಕುಡಿದ್ರೆ ಸಣ್ಣ ಆಗ್ತೀರಾ, ಸ್ಮಾರ್ಟಾಗಿ ಕಾಣ್ತೀರಾ.
ಇದು ನಿಮಗೋಸ್ಕರ ಮಾತೃ ಮಿಲೆಟ್ಸ್ ಅವರ ಹೆಲ್ತ್ ಮಿಕ್ಸ್ ನಿಮಗೋಸ್ಕರ. ಈಗ ಕುಮಾರಸ್ವಾಮಿ ಅವರು ಕ್ಯಾಂಡಿಡೇಟ್ ಆಗ್ತಾ ಇದ್ದಾರೆ. ಅವರು ಅಪ್ಲಿಕೇಶನ್ ಹಾಕ್ಬಿಟ್ಟು ಹೋದ್ರೆ ಸಾಕು. ಇಲ್ಲಿ ಗೆಲ್ಸಿ ಮನೆಗೆ ಕಳಿಸೋ ಜನಗಳು ಶ್ರೀರಂಗಪಟ್ಟಣ ತಾಲೂಕಲ್ಲಿ ಅವರೇ, ಮಂಡ್ಯ ಜಿಲ್ಲೆಯಲ್ಲಿ ಅವರೇ ಟೋಟಲಿ. ಸರ್ ಎನ್ ಡಿ ಎ ಅಭ್ಯರ್ಥಿ ಯಾರು ನಿಂತರೂ ಗೆಲ್ತಾರೆ ಸರ್. ಸುಮಲತಾ ಮತ್ತೆ ನಿಂತ್ರೆ ಗೆಲ್ಬೋದಾ? ಸರ್ ಎನ್ ಡಿ ಎ ಅಭ್ಯರ್ಥಿಯಾಗಿ ನಿಂತರೂ ಗೆಲ್ಬೋದು. ಓಕೆ, ಪಕ್ಷೇತರವಾಗಿ ನಿಂತ್ರೆ ಇಲ್ಲ ಸರ್, ಆಗಲ್ವಾ? ಇಲ್ಲ ಹೇಳಿ ಮಂಜಣ್ಣ, ನೀವು ಹಂಗೆಲ್ಲ ಇರ್ಬೇಡಿ. ಹೇಳಿ ಮಂಜಣ್ಣ, ಹೇಳಿ ಮಂಜಣ್ಣ. ಸರ್ ನಾವು ಕುಮಾರಣ್ಣನೇ ಸರ್. ಯಾಕೆ ಮಂಜಣ್ಣ? ನಮ್ಮ ಸುಮಲತವ್ರು ಏನೋ ಅಭಿವೃದ್ಧಿ ಆಗಿಲ್ಲ ಅವರಿಂದ. ಏನ್ ಮಾಡಿದ್ರು ಸುಮಲತಾ ಅವರು? ಏನಿಲ್ಲ, ಗೆದ್ರ ಅಷ್ಟೇ, ಇನ್ನೇನು ಬಂದ್ರ ಬರ್ರಿ ನೋಡುವಿಲ್ಲ. ದೆಹಲಿಯಲ್ಲಿ ಯಾರು ಈ ಸರಿ ಅಧಿಕಾರ ನಡೆಸ್ಬೋದು? ಯಾರು ಲೀಡಿಂಗ್ ಬರ್ಬೋದು ಅಂತ. ಯಾರು ಬರ್ಬೋದು ಅದೇ ಕೇಳ್ತಾರೆ. ನಾನು ಸುದ್ದಿ ಹೇಳೋದಿಲ್ಲ, ಅದನ್ನೇ ನಾನು ಕೇಳಿದ್ದು. ಭಾರತದ ದೇಶದ ಚಿಕ್ಕಾಣಿನ ಯಾರು ಹಿಡಿತಾರೆ ಈ ಸರಿ? ಕಾಂಗ್ರೆಸ್ಸಾ? ಕಾಂಗ್ರೆಸ್ಸಾ? ಇಲ್ಲ, ಗೊತ್ತಿಲ್ಲಪ್ಪ ನನಗೆ. ನೀವು ಯಾರು ವೋಟ್ ಮಾಡ್ತೀರಾ ಅದನ್ನ ಹೇಳ್ಬೇಕಷ್ಟೇ. ನೀನೆ ಅದು ಕಾಂಗ್ರೆಸ್ಗೆ ಸರ್, ಕಾಂಗ್ರೆಸ್ಗೆನಾ? ಸಿದ್ದರಾಮಯ್ಯ. ಸರ್ ನನ್ನ ಪ್ರಕಾರ ದೇಶ ಉದ್ಧಾರ ಆಗಬೇಕು, ದೇಶ ಸುಭದ್ರವಾಗಿರಬೇಕು ಅಂತಂದರೆ BJP ಸರ್ಕಾರ ಬರಬೇಕು. MP ಎಲೆಕ್ಷನ್ನಲ್ಲಿ ನಮ್ಮ ನರೇಂದ್ರ ಮೋದಿ ಅವರು ಪ್ರಧಾನಿ ಆಗಬೇಕು. ಇಲ್ಲೇ ಹೊಂದಾಣಿಕೆ ಇಲ್ಲ, ನಾವೇನು ಪಡ್ಕೊಂಡು ಸಾಯೋದು? ಎರಡು ಪಕ್ಷ ಐತೆ ಇಲ್ಲಿ ನಮ್ಮ ಮನೆಯಲ್ಲಿ. ಮಂಡ್ಯದಲ್ಲಿ ಈ ಸರಿ ಜನ ಕಾಂಗ್ರೆಸ್ ಹೆಂಗೆ ಗೆಲ್ಲಿಸ್ತಾರೋ, BJP ಗೆಲ್ಲಿಸ್ತಾರೋ, BJPನೇ ಬೇಕು ಅಂತ ಇದ್ದಾರೋ, ಕಾಂಗ್ರೆಸ್ಸೇ ಇರಲಿ ಅಂತ ಇದ್ದಾರೋ, ಇವೆಲ್ಲ ಕೇಳಾಯಿತು. ನೀವು ತಿಳ್ಕೊಂಡಿದ್ದೀರಿ. ಮತ್ತೆ ಮುಂದಿನೂರಿಗೆ ಹೋಗೋಣ. ಅಲ್ಲಿವರೆಗೂ ನಮಸ್ಕಾರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.